ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ಕೆ.ಡಿ. ಸಿನಿಮಾದ ಟ್ರೈಲರ್ನ ರಿವ್ಯೂನ ತಿಳಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಕೆ.ಡಿ. ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಹೋಪನ್ನ ಇಟ್ಕೊಂಡಿದ್ದಾರೆ ಕನ್ನಡ ಸಿನಿಮಾ ರಂಗದ ಬಹುತೇಕ ಚಿತ್ರಗಣ ಮತ್ತು ಪ್ರೇಕ್ಷಕರು. ಧ್ರುವ ಸರ್ಜಾ ಅವರ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ನ ನಂತರ ಪ್ರೇಮ್ ಅವರ ನಿರ್ದೇಶನದಲ್ಲಿ ಬರ್ತಿರುವಂತಹ ಕೆ.ಡಿ. ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ನಟನೆ ಹೇಗಿದೆ ಮತ್ತು ಈ ಸಿನಿಮಾದ ಟ್ರೈಲರ್ ಯಾವ ಥರ ಇದೆ ಅಂತ ಒಂದು ರಿವ್ಯೂನ ನಿಮಗೆ ಸಣ್ಣದಾಗಿ ಗೆಲಕ್ಕ ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಮೊದಲಿಗೆ ರವಿಶಂಕರ್ ಅವರ ಧ್ವನಿಯಲ್ಲಿ ಈ ಟ್ರೈಲರ್ ಒಂದು ಓಪನಿಂಗ್ ತಗೊಂಡ್ರೆ ರವಿಶಂಕರ್ ಅವರು ಈ ಕಥೆಯನ್ನು ಯಾರಿಗೂ ಹೇಳ್ತಾ ಇದ್ದಾರೆ. ಕಾಳಿದಾಸ ಅನ್ನುವಂತಹ ಕಥೆಯನ್ನು ವಿವರಣೆ ನೀಡುವಂತಹ ಒಂದು ಪಾತ್ರವನ್ನು ರವಿಶಂಕರ್ ಅವರು ನಟಿಸಿದ್ದಾರೆ. ಇದರಲ್ಲಿ ನಿಮಗೆ ಗೊತ್ತು, ಬಹುತೇಕ ತಾರಾಗಣ ದೊಡ್ಡ ಮಟ್ಟದಲ್ಲಿದೆ. ಶಿಲ್ಪಾ ಶೆಟ್ಟಿ ಅವರು, ರಮೇಶ್ ಅರವಿಂದ್ ಅವರು, ವಿ ರವಿಚಂದ್ರನ್ ಅವರು, ನಾಣಯ್ಯ ಅವರು, ಧ್ರುವ ಸರ್ಜಾ ಅವರು, ಶಿಲ್ಪಾ ಶೆಟ್ಟಿ ಅವರು, ಸಂಜಯ್ ದತ್ ಅವರು. ಇನ್ನುಳಿದಂತೆ ಇದರಲ್ಲಿ ಒಂದು ಕ್ರಿಯೇಟಿವ್ ಆಗಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು ಕಡೆ ಸುದೀಪ್ ಅವರ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಥೆಯ ವಿಭಿನ್ನತೆಯನ್ನು ತೋರಿಸ್ತಾ ಇದೆ. ಸೊ ಟ್ರೈಲರ್ನ ವಿಷಯಕ್ಕೆ ಬಂದರೆ, ಇದು ಒಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಇದರಲ್ಲಿ ನಮ್ಮ ಧ್ರುವ ಅವರ ವಿಭಿನ್ನವಾದಂತಹ ಡೈಲಾಗ್ ಡೆಲಿವರಿ ಆಗ್ಬೋದು, ನಾಣಯ್ಯ ಅವರ ವಿವಿಧ ಒಂಥರ ವಿಭಿನ್ನವಾಗಿದೆ, ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ ಪಾತ್ರ, ಒಂದು ರಗಡಾಗಿದೆ. ಇದು ಒಂದು ಕೃತ್ಯ ನಡೆದಿರುತ್ತೆ, ಅದರ ವಿರುದ್ಧವಾಗಿ ಹೀರೋ ಸಿಡಿದು ನಿಲ್ಲುವಂತಹ ವಿಷಯ. ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಸೆಂಟಿಮೆಂಟ್ ಇರುವಂತಹ ಪಾತ್ರಗಳನ್ನು ಇಟ್ಕೊಂಡು ಈ ಕಥೆಯನ್ನು ಎಣ್ದಿದ್ದಾರೆ ಜೋಗಿ ಪ್ರೇಮ್ ಅವರು. ಪ್ರತಿಯೊಂದು ಪಾತ್ರದ ಇಂಚಿಂಚು ಈ ಒಂದು ಪಾತ್ರ ಈ ಥರ ಇದೆ ಅನ್ನುವಂಥ ಒಂದು ಸಣ್ಣ ನರೇಶನ್ನು ಕೊಟ್ಟಿದ್ದಾರೆ. ನನ್ನ ಅನಿಸಿಕೆಯ ಪ್ರಕಾರ ಈ ಒಂದು ಟ್ರೈಲರು ಒಂದು 3 ನಿಮಿಷ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇದು ಶಾರ್ಟ್ ಇದೆ. ಸೊ ಇದರಲ್ಲಿ ಅವರ ಪಾತ್ರಗಳು ಈಗಿರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ತಂದೊಡ್ಡಿದ್ದಾರೆ. ಸೊ ಇದು ಪಕ್ಕ ಕಮರ್ಷಿಯಲ್ಲು ಒಂದು ಒಳ್ಳೆಯ ಮಾಸ್ ಸಿನಿಮಾ ಆಗುತ್ತೆ. ನನ್ನ ಮನಸ್ಸಲ್ಲಿರುವಂತಹ ಇನ್ನೊಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ಕಾಳಿದಾಸ ಆಗಲಿ ಉಳಿಲಿ, ಕಾಮಿಡಿ ದಾಸ ಆಗದೇ ಇರಲಿ ಅಂತ. ಯಾಕೆ ಅಂತ ಹೇಳಿದ್ರೆ, ಪೊಗರು ಮತ್ತು ಈ ಮಾರ್ಟಿನ್ ಸಿನಿಮಾದಂತಹ ದುರಂತ ಧ್ರುವ ಅವ್ರಿಗೆ ಈ ಸಿನಿಮಾದಲ್ಲಿ ಆಗಬಾರ್ದು. ಕನ್ನಡ ಸಿನಿಮಾ ರಂಗಕ್ಕೆ ಈ ಒಂದು ಸಿನಿಮಾ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಳ್ಳಿ. ಶಿಲ್ಪಾ ಶೆಟ್ಟಿ ಅವರು ಬ್ಯಾಕ್ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ನಟಿಸಿದ್ದಾರೆ. ಸಂಜಯ್ ದತ್ ಅವರು ನಟಿಸಿದ್ದಾರೆ. ರಮೇಶ್ ಅರವಿಂದ್ ಅವರು ಮತ್ತು ರವಿಚಂದ್ರನ್ ಅವರು, ಈ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಟಿಸಿರುವಂತಹ ಸಿನಿಮಾ. ಅದರಲ್ಲೂ ರಮೇಶ್ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ಲಾಂಗ್ ಹಿಡಿದು ನಿಂತಿರುವಂತಹ ಒಂದು ಸಿನಿಮಾ ಇದು. ಸೊ ಈ ಒಂದು ಸಿನಿಮಾ ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆಯದಾಗಲಿ. ಧ್ರುವ ಸರ್ಜಾ, ಜೋಗಿ ಪ್ರೇಮ್ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಹಂಗಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಅಪ್ಡೇಟ್ ಮೂಲಕ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.